ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕಾಂಪಿಟೇಟಿವ್ ವರ್ಲ್ಡ್ ಬೈ ಎಲ್.ವಿ. ರಾಠೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಎಲ್.ವಿ. ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಈ ಕ್ಲಾಸಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ರಾಜ್ಯಪಾಲರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಭಾರತದ ಸಂವಿಧಾನವನ್ನು ಟಾಪಿಕ್ ವೈಸ್ ಕವರ್ ಮಾಡಿದ್ದೀನಿ. ನೀವು ಆ ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ಎಲ್ಲ ವಿಡಿಯೋಗಳು ನೋಡಿದರೆ ನಿಮಗೊಂದು ಸಬ್ಜೆಕ್ಟ್, ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಸಬ್ಜೆಕ್ಟನ್ನು ನಾನು ನಿಮಗೆ ಫ್ರೀಯಾಗಿ ಕವರ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಆ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ನೋಡಿ ಇವತ್ತಿನ ಕ್ಲಾಸಲ್ಲಿ ನಾನು ರಾಜ್ಯಪಾಲರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ರಾಷ್ಟ್ರಪತಿ, ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಅವರು ಹೇಗೆ ಇರ್ತಾರೋ, ಅಂದರೆ ಅವರ ಏನೋ ಅಧಿಕಾರ ಮತ್ತು ಕಾರ್ಯಗಳು ಮತ್ತು ಸಂವಿಧಾನಾತ್ಮಕ ಸ್ಥಾನಮಾನ ಯಾವ ಥರ ಇರುತ್ತೋ ನಮ್ಮ ದೇಶದಲ್ಲಿ, ಅದೇ ಥರ ರಾಜ್ಯಗಳಲ್ಲಿ ರಾಜ್ಯಪಾಲರ ಒಂದು ಅಧಿಕಾರ ಮತ್ತು ಕಾರ್ಯಗಳು, ಸಂವಿಧಾನಾತ್ಮಕ ಸ್ಥಾನಮಾನ ಸೇಮ್ ಇರುತ್ತೆ, ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ರಾಷ್ಟ್ರಪತಿ ಅವರು ದೇಶದಲ್ಲಿ ಯಾವ ಥರ ಕೆಲಸ ಮಾಡ್ತಾರೋ, ಯಾವ ಥರ ಸ್ಟೇಟಸ್ ಇರುತ್ತೋ, ಅವ್ರು ಏನೋ ರೋಲ್ ಅಂಡ್ ಫಂಕ್ಷನ್ಸ್ ಏನಿರುತ್ತೋ, ಸಂವಿಧಾನಿಕ ಸ್ಥಾನಮಾನ ಇರುತ್ತೋ, ಅದೇ ಥರ ರಾಜ್ಯಗಳಲ್ಲಿ ರಾಜ್ಯಪಾಲರ ಒಂದು ಅಧಿಕಾರ ಕಾರ್ಯಗಳು ಸೇಮ್ ಇರುತ್ತೆ. ಕೆಲವು ಡಿಫ್ರೆನ್ಸ್ ಬಿಟ್ಟರೆ ಸೇಮ್ ಇರುತ್ತೆ. ನಾನು ಎಲ್ಲವನ್ನೂ ಈ ಕ್ಲಾಸಲ್ಲಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಡಿಫ್ರೆನ್ಸ್ ಅನ್ನೋದು ಕೂಡ ನಾನು ಈ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಮ್ಮ ಸಂವಿಧಾನದ ಭಾಗ 6 ಆರ್ಟಿಕಲ್ 153ರಿಂದ 167 ಆರ್ಟಿಕಲ್ಗಳಿದಾವಲ್ಲ, ಭಾಗ 6 ಆರ್ಟಿಕಲ್ 153ರಿಂದ 167, ಇದು ರಾಜ್ಯ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಭಾಗ ಮತ್ತು ಆರ್ಟಿಕಲ್ಗಳು. ಸೊ ಈ ನಮ್ಮ ರಾಜ್ಯ ಕಾರ್ಯಾಂಗ, ಅಂದರೆ ನಮ್ಮ ರಾಜ್ಯ ಕಾರ್ಯಾಂಗ ಏನೇನು ಒಳಗೊಂಡಿರುತ್ತಂದ್ರೆ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ, ರಾಜ್ಯಪಾಲರು ಮತ್ತು ಅಡ್ವೊಕೇಟ್ ಜನರಲ್ ಇವರನ್ನು ಒಳಗೊಂಡಿರುತ್ತೆ. ಸೊ ಇವನ್ನೆಲ್ಲರೂ ನಾವು ಏನಂತ ಕರಿತೀವಿ, ರಾಜ್ಯ ಕಾರ್ಯಾಂಗ ಅಂತ ಕರಿತೀವಿ. ರಾಜ್ಯ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಬರ್ತಾರೆ. ರಾಜ್ಯಪಾಲರು ಯಾವುದೇ ಸದನದ ಸದಸ್ಯರು ಅಲ್ಲದೆ ಇದ್ರು ಕೂಡ ಅವರಿಗೆ ನಾವು ಒಂದು ಶಾಸಕಾಂಗದ ಅವಿಭಾಜ್ಯ ಅಂಗ ಅಂತ ಕರಿತೀವಿ. ನಾವು ಶಾಸಕಾಂಗ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಯಾವುದೇ ಸದನದ ಸದಸ್ಯರು ಇರಲ್ಲ ರಾಜ್ಯಪಾಲರು, ಆದ್ರೂ ನಾವು ಅವರಿಗೆ ಅವಿಭಾಜ್ಯ ಅಂಗ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ ಉಭಯ ಸದನಗಳು ಏನಿದಾವಲ್ಲ, ಈ ಎರಡೂ ಸದನಗಳು ಮಂಡಿಸ್ತಕ್ಕಂಥ ಮಸೂದೆ ಅವು ಕಾನೂನು ಆಗ್ಬೇಕಂದ್ರೆ ರಾಜ್ಯಪಾಲರ ಸಹಿ ಬೇಕೇ ಬೇಕು. ಸೊ ಹಾಗಾಗಿ ನಾವು ರಾಜ್ಯಪಾಲರನ್ನು ಶಾಸಕಾಂಗದ ಅವಿಭಾಜ್ಯ ಅಂಗ ಅಂತ ಕರಿತೀವಿ, ನಾವು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಆರ್ಟಿಕಲ್ 153 ಏನ್ ಹೇಳುತ್ತಂದ್ರೆ, ಪ್ರತಿಯೊಂದು ರಾಜ್ಯವು ರಾಜ್ಯಪಾಲರನ್ನು ಹೊಂದಿರಬೇಕು ಅಂತ ಹೇಳುತ್ತೆ. ಅಂದ್ರೆ ರಾಜ್ಯಪಾಲರ ಹುದ್ದೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತ ಆರ್ಟಿಕಲ್ 153. ಸೊ 153 ಪ್ರತಿಯೊಂದು ರಾಜ್ಯವು ರಾಜ್ಯಪಾಲರನ್ನು ಹೊಂದಬೇಕಂತ ಹೇಳುತ್ತೆ. ಆದ್ರೆ ರಾಜ್ಯಪಾಲರು ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡಬಹುದು, ಕಾರ್ಯನಿರ್ವಹಿಸಬಹುದು. ಸೊ ಅದಕ್ಕೆ ಯಾವುದೇ ತರ ರೆಸ್ಟ್ರಿಕ್ಷನ್ ಇಲ್ಲ. ನಿಮಗೆ ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೋದು, ರಾಜ್ಯಪಾಲರು ಕೇವಲ ಒಂದೇ ರಾಜ್ಯದಲ್ಲಿ ಮಾತ್ರ ಕಾರ್ಯನಿರ್ವಹಿಸತಕ್ಕಂಥ ನಿಮಗೆ ಸ್ಟೇಟ್ಮೆಂಟ್ ಕೊಡ್ಬೋದು. ಸೊ ಆತರ ಏನಾದ್ರು ಕೇಳಿದ್ರೆ ಅದು ತಪ್ಪು. ರಾಜ್ಯಪಾಲರು ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಬಹುದು. ಫಾರ್ ಎಕ್ಸಾಂಪಲ್, ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ಟಿ.ಎನ್. ಚತುರ್ವೇದಿ ಅವರು ಕೇರಳದ ರಾಜ್ಯಪಾಲರಾಗಿ ಕೂಡ ಕೆಲಸ ಮಾಡಿದ್ರು. ಅದೇ ತರ ತಮಿಳುನಾಡಿನ ರಾಜ್ಯಪಾಲರಾಗಿರ್ತಕ್ಕಂಥ ರೋಸಯ್ಯ ಅವರು 2014ರಲ್ಲಿ ಕರ್ನಾಟಕದ ರಾಜ್ಯಪಾಲರು ಕೂಡ ಕೆಲಸ ಮಾಡಿದ್ರು. ಸೊ ರಾಜ್ಯಪಾಲರು ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಬಹುದು. ಸೊ ಅವರು ಒಬ್ಬರಿಗೆ ಇರೋದು ಅಧಿಕಾರ. ಸೊ ಅದೊಂದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಆರ್ಟಿಕಲ್ 154 ಏನ್ ಹೇಳ್ತಂದ್ರೆ, ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಕೆಲಸ ಮಾಡ್ಬೇಕಂತ ಹೇಳುತ್ತೆ. ಅಂದ್ರೆ ಕಾರ್ಯನಿರ್ವಾಹಕ ಮುಖ್ಯಸ್ಥರು, ಕಾರ್ಯಾಂಗದ ಅಧಿಕಾರವೆಲ್ಲವೂ ರಾಜ್ಯಪಾಲರ ಕೈಯಲ್ಲಿ ಇರುತ್ತೆ ಅಂತ ಹೇಳುತ್ತೆ ಆರ್ಟಿಕಲ್ 154. ಆದ್ರೆ ಅವರು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡಂಗಿಲ್ಲ. ಅವರು ಕೇವಲ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಏನ್ ಹೇಳುತ್ತೆ ನಮ್ಮ ಸಂವಿಧಾನ ಅಂದ್ರೆ, ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡ್ಬೇಕಂತ ಹೇಳುತ್ತೆ. ಅವರ ಒಂದು ಸಲಹೆ ಮೇರೆಗೆ ಕೆಲಸ ಮಾಡಬೇಕು. ಅವರ ಸಲಹೆ ಏನಾದ್ರೂ ಅವರು ಉಲ್ಲಂಘಿಸಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಆ ಉಲ್ಲಂಘನೆ ಆಧಾರದ ಮೇಲೆ ಅವರ ಪದಚ್ಯುತ ಕೂಡ ಮಾಡಬಹುದು. ಸೊ ಹಾಗಾಗಿ ರಾಜ್ಯಪಾಲರು ಕೇವಲ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಇರುತ್ತಲ್ಲ, ಅದು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತೆ. ಮತ್ತೆ ರಾಜ್ಯಪಾಲರ ಹೆಸರಿನಲ್ಲಿ ಎಲ್ಲಾ ನಮ್ಮ ರಾಜ್ಯದ ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಆಡಳಿತವನ್ನು ರಾಜ್ಯಪಾಲರ ಹೆಸರಲ್ಲಿ ಮಾಡುತ್ತೆ, ಮುಖ್ಯಮಂತ್ರಿ ಅವರು ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೇಮಕಾತಿ, ಯಾವ ತರ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಆರ್ಟಿಕಲ್ 155 ಹೇಳುತ್ತೆ. 155 ಪ್ರಕಾರ ರಾಷ್ಟ್ರಪತಿ ಅವರು ರಾಜ್ಯಪಾಲರ ನೇಮಕ ಮಾಡ್ತಾರೆ. ನೇಮಕ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಯೂಶಲಿ ಆ ರಾಜ್ಯದ ಮುಖ್ಯಮಂತ್ರಿಯ ಜೊತೆ ಸಮಾಲೋಚನೆ ಮಾಡ್ಬೇಕು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ರಾಷ್ಟ್ರಪತಿಯವರು ಕರ್ನಾಟಕದಲ್ಲಿ ರಾಜ್ಯಪಾಲರನ್ನು ನೇಮಕ ಮಾಡ್ಬೇಕಂದ್ರೆ
ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಜೊತೆಗೆ ಸಮಾಲೋಚನೆ ಮಾಡಬೇಕು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಆ ಒಂದು ಕಾಲಕ್ಕೆ ಒಂದು ವರ್ಡಿಕ್ಟ್ ಕೊಡುತ್ತೆ. ಅದ್ರ ಪ್ರಕಾರ ಏನಕ್ಕೆ ಸಮಾಲೋಚನೆ ಮಾಡ್ಬೇಕಂದ್ರೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ನಡುವೆ ಒಂದು ಬಿಕ್ಕಟ್ಟು ಸ್ಟಾರ್ಟ್ ಆಗಬಾರ್ದು, ಒಂದು ಘರ್ಷಣೆ ಉಂಟಾಗಬಾರ್ದು, ಭಿನ್ನಮತ ಉಂಟಾಗಬಾರ್ದು. ಸೊ ಅವರು ಇಬ್ಬರು ಕರೆಕ್ಟ್ ಆಗಿದ್ರೆ ಮಾತ್ರ ಆಡಳಿತ ಮಾಡ್ಬೋದು ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಏನ್ ಹೇಳುತ್ತೆ, ರಾಷ್ಟ್ರಪತಿ ಅವರು ಒಂದು ರಾಜ್ಯಪಾಲರನ್ನು ನೇಮಕ ಮಾಡೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡ್ಬೇಕು ಅಂತ ಹೇಳುತ್ತೆ. ಆಮೇಲೆ ನಮ್ಮ ರಾಜ್ಯದ ವ್ಯಕ್ತಿಯನ್ನು ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ನೇಮಕ ಮಾಡಬಾರ್ದು. ಆಮೇಲೆ ರಾಜ್ಯಪಾಲರಾಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ, ನೇಮಕ ಮಾಡ್ತಕ್ಕಂಥ ವ್ಯಕ್ತಿ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರಬಾರ್ದು. ರಾಜಕಾರಣದಲ್ಲಿ ಇದ್ರೆ ಅಥವಾ ಅದೇ ರಾಜ್ಯದ ವ್ಯಕ್ತಿ ಇದ್ರೆ ಏನಾಗುತ್ತೆ, ಅಲ್ಲಿ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಆದಾಗ ಅಲ್ಲಿ ಭಿನ್ನಮತಗಳು ಸ್ಟಾರ್ಟ್ ಆಗುತ್ತೆ, ಘರ್ಷಣೆ ಉಂಟಾಗುತ್ತೆ. ಇಬ್ಬರ ನಡುವೆ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ನಡುವೆ ಒಂದು ಭಿನ್ನಮತಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದೇ ರಾಜ್ಯದ ವ್ಯಕ್ತಿ ರಾಜ್ಯಪಾಲರಾಗಿರಬಾರ್ದು ಮತ್ತೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರಬಾರ್ದು. ಆಮೇಲೆ ರಾಜ್ಯಪಾಲ ನೇಮಕ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರಪತಿ ಅವರು ಸಂಬಂಧಪಟ್ಟ ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡ್ಬೇಕಂತ ಒಂದು ಸಂಪ್ರದಾಯ, ಅದು ನಡೆದು ಬಂದ ಒಂದು ಸಂಪ್ರದಾಯ ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಅಭಿಮತ ಕೂಡ ಹೌದು. ನೆಕ್ಸ್ಟ್ ಅವಧಿ, ರಾಜ್ಯಪಾಲರು ಎಷ್ಟು ವರ್ಷಗಳ ತನಕ ಅಧಿಕಾರದಲ್ಲಿ ಇರ್ತಾರೆ ಅದ್ರ ಬಗ್ಗೆ ಎಷ್ಟು ಮಾಡ್ತೀವಿ. ರಾಜ್ಯಪಾಲರ ಅಧಿಕಾರ ಅವಧಿ ಬಂದ್ಬಿಟ್ಟು 5 ವರ್ಷ. 5 ವರ್ಷ ತನಕ ರಾಜ್ಯಪಾಲರು ಅಧಿಕಾರದಲ್ಲಿ ಇರ್ತಾರೆ. ಆಮೇಲೆ ರಾಷ್ಟ್ರಪತಿಯವರ ವಿಶ್ವಾಸ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೂ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳುತ್ತೆ ಸಂವಿಧಾನ. ರಾಷ್ಟ್ರಪತಿಯವರ ವಿಶ್ವಾಸ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೆ ರಾಜ್ಯಪಾಲರು ಕರ್ತವ್ಯ ನಿರ್ವಹಿಸ್ತಾರೆ. ಅಂದ್ರೆ 5 ವರ್ಷಕ್ಕಿಂತ ಹೆಚ್ಚಿನ ಅವಧಿ, ಎಷ್ಟು ವರ್ಷ ಬೇಕಾದ್ರೂ ಕೂಡ ಒಬ್ಬ ವ್ಯಕ್ತಿ ರಾಜ್ಯಪಾಲರಾಗಿ ಕೆಲಸ ಮಾಡಬಹುದು. ಅದು ರಾಷ್ಟ್ರಪತಿಗೆ ಬಿಟ್ಟ ವಿಚಾರ. ಸೊ ಆಮೇಲೆ ರಾಷ್ಟ್ರಪತಿಯವರು ಯಾವಾಗ ಬೇಕಾದ್ರೂ ಒಬ್ಬ ವ್ಯಕ್ತಿಯನ್ನು ರಾಜ್ಯಪಾಲರಿಂದ ಆ ಒಂದು ಹುದ್ದೆಯಿಂದ ಒಬ್ಬ ವ್ಯಕ್ತಿಯನ್ನು ಕೆಳಗಿಳಿಸಬಹುದು. ಅಂದ್ರೆ ಪದಚ್ಯುತಿ ಮಾಡಬಹುದು, ಅವರಿಂದ ರಾಜೀನಾಮೆ ತಗೋಬಹುದು. ರಾಷ್ಟ್ರಪತಿ ಅವರು ಕಂಟಿನ್ಯೂ ಮಾಡಬಹುದು ಅಥವಾ ರಾಜೀನಾಮೆ ಆದ್ರೂ ಪಡ್ಕೋಬಹುದು. ಅದೇ ತರ ರಾಜ್ಯಪಾಲರು ಅವರು 5 ವರ್ಷ ತನಕ ಅವರಿಗೆ ಕೆಲಸ ಮಾಡಕ್ಕೆ ಏನಾದ್ರು ಆಗದೆ ಇದ್ರೆ, ಬೇರೆ ಬೇರೆ ಕಾರಣಕ್ಕೆ, ವೈಯಕ್ತಿಕ ಕಾರಣದಿಂದ ಅವ್ರಿಗೆ ಏನಾದ್ರು ಕೆಲಸ ಮಾಡಕ್ ಆಗದೆ ಇದ್ರೆ ಅವರು ರಾಷ್ಟ್ರಪತಿ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸೋದ್ರ ಮೂಲಕ ಅವಧಿಕ್ಕಿಂತ ಮುಂಚೆ ಅಧಿಕಾರದಿಂದ ಕೆಳಗಿಳಿತಾರೆ, ಅಧಿಕಾರದಿಂದ ನಿರ್ಗಮಿಸ್ತಾರೆ. ರಾಜ್ಯಪಾಲರು ನೆನಪಿಟ್ಕೊಳ್ಳಿ, ರಾಜೀನಾಮೆಯನ್ನು ರಾಷ್ಟ್ರಪತಿ ಅವರಿಗೆ ಸಲ್ಲಿಸ್ತಾರೆ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅರ್ಹತೆಗಳು. ಒಬ್ಬ ವ್ಯಕ್ತಿ ರಾಜ್ಯಪಾಲರಾಗಿ ಇರ್ಬೇಕಂದ್ರೆ, ಆಯ್ಕೆ ಆಗ್ಬೇಕಂದ್ರೆ ಏನು ಅರ್ಹತೆ ಇರಬೇಕು? ಫಸ್ಟ್ ಅವರು ಭಾರತೀಯ ಪ್ರಜೆ ಆಗಿರ್ಬೇಕು, ಅಂದ್ರೆ ಭಾರತೀಯ ಪೌರ ಆಗಿರ್ಬೇಕು. ನೆಕ್ಸ್ಟ್ ಅವರಿಗೆ ವಯಸ್ಸು 35 ವರ್ಷ ಆಗಿರ್ಬೇಕು. ನೆನಪಿಕೊಳ್ಳಿ, ವಯಸ್ಸು 35 ವರ್ಷ. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಬೇಕೋ ಹಂಗೆ ಕೇಳಬಹುದು. 30 ವರ್ಷ ಅಂತ ಮೆನ್ಷನ್ ಮಾಡಿರ್ತಾರೆ, 25 ವರ್ಷ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ 35 ವರ್ಷ ಇರಬೇಕು. ಸೊ ಆಮೇಲೆ ಅವರು ಯಾರಿಗೆ ರಾಜೀನಾಮೆ ಕೊಡ್ತಾರೆ, ಅವರ ಅಧಿಕಾರಾವಧಿ ಎಷ್ಟು ವರ್ಷ ತನಕ ಅವರು ಅಧಿಕಾರದಲ್ಲಿ ಇರಬಹುದು. ಸೊ ಎಲ್ಲಾ ತರ ಕೇಳ್ತಾರೆ ಕ್ವಶನ್ಸ್ ನಿಮಗೆ. ಅದಕ್ಕೆ ನಾನು ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅವರ ಅಧಿಕಾರಾವಧಿ ಬಂದ್ಬಿಟ್ಟು 5 ವರ್ಷ, ಬಟ್ ಎಷ್ಟು ವರ್ಷ ತನಕ ಆದ್ರೂ ಅವರು ಇರಬಹುದು. ರಾಷ್ಟ್ರಪತಿಯವರ ಇಚ್ಛೆ ಮೇರೆಗೆ ಎಷ್ಟು ವರ್ಷ ಆದ್ರೂ ಇರಬಹುದು, ಅಥವಾ ರಾಷ್ಟ್ರಪತಿ ಅವರು ಯಾವಾಗ ಬೇಕಾದ್ರೂ ಅವರನ್ನ ಆ ಹುದ್ದೆಯಿಂದ ಕೆಳಗಿಳಿಸಬಹುದು. ಆಮೇಲೆ ರಾಜ್ಯಪಾಲರು 5 ವರ್ಷಕ್ಕಿಂತ ಮುಂಚೆ ಕೂಡ ರಾಷ್ಟ್ರಪತಿ ಅವರಿಗೆ ರಾಜೀನಾಮೆ ಕೊಟ್ಬಿಟ್ಟು ಅವರು ಕೆಳಗಿಳಿಬಹುದು. ಸೊ ಅದೊಂದು ನೆನಪಿಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮಾಣ ವಚನ. ಸೊ ರಾಜ್ಯಪಾಲರನ್ನು ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ಅವರನ್ನು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ, ರಾಜ್ಯಪಾಲರನ್ನ ಪ್ರಮಾಣ ವಚನ ಬೋಧಿಸ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರೆ, ಸಂವಿಧಾನವನ್ನು ರಕ್ಷಣೆ ಮಾಡುವುದಾಗಿ ಪ್ರಮಾಣ ವಚನ ತಗೊಳ್ತಾರೆ. ಏನ್ಬಿಟ್ಕೊಳ್ಳಿ, ಸಂವಿಧಾನವನ್ನು ರಕ್ಷಣೆ ಮಾಡೋದಾಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನ ಪಡೆದುಕೊಳ್ತಾರೆ. ನೆಕ್ಸ್ಟ್ ಅವರಿಗೆ ವೇತನ ಮತ್ತು ಸೌಲಭ್ಯ. ರಾಜ್ಯಪಾಲರ ಒಂದು ವೇತನ ಮತ್ತು ಸೌಲಭ್ಯವನ್ನು ರಾಜ್ಯದ ಸಂಚಿತ ನಿಧಿಯಿಂದ ಕೊಡ್ತಾರೆ, ರಾಜ್ಯದ ಸಂಚಿತ ನಿಧಿಯಿಂದ ಭರಿಸ್ತಾರೆ. ನೆಕ್ಸ್ಟ್ ರಾಜ್ಯಪಾಲರಿಗೆ ಇರ್ತಕ್ಕಂತಹ ವಿಶೇಷ ಸವಲತ್ತು ಮತ್ತು ವಿನಾಯಿತಿಗಳ ಬಗ್ಗೆ ಎಷ್ಟು ಮಾಡ್ತೀವಿ. ರಾಜ್ಯಪಾಲರ ಒಂದು ನಿರ್ಣಯ ಮತ್ತು ನಿರ್ಧಾರಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಂಗಿಲ್ಲ. ನೆನಪಿಟ್ಕೊಳ್ಳಿ, ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ ಬರಂಗಿಲ್ಲ ಅವ್ರ ನಿರ್ಧಾರಗಳನ್ನು. ಆಮೇಲೆ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೊಡಂಗಿಲ್ಲ ಮತ್ತು ಅರೆಸ್ಟ್ ವಾರೆಂಟ್ಗಳನ್ನು ಹೊರಸಂಗಿಲ್ಲ ರಾಜ್ಯಪಾಲರ ವಿರುದ್ಧ. ನೋಡಿ, ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಇವರಿಗೆ ಮಾತ್ರ ವಿನಾಯಿತಿ ಇದೆ. ಇವರು ಮಾತ್ರ ಕಾನೂನಿನ ಅಡಿಯಲ್ಲಿ ಸಮಾನರಲ್ಲ. ಸೊ ನಮ್ಮ ದೇಶದಲ್ಲಿ ಎಲ್ಲರೂ ಕಾನೂನಿನ ಅಡಿಯಲ್ಲಿ ಸಮಾನರು. ಆರ್ಟಿಕಲ್ 14 ಪ್ರಕಾರ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಕಾನೂನಿನ ಅಡಿಯಲ್ಲಿ ಸಮಾನರಲ್ಲಿ ಬರ್ತಾರೆ. ಆದ್ರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರು ಬರಂಗಿಲ್ಲ. ಸೊ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೊಡಂಗಿಲ್ಲ, ಬಂದಂತ ಅರೆಸ್ಟ್ ಹೊರಸಂಗಿಲ್ಲ ಅಧಿಕಾರಾವಧಿಯಲ್ಲಿ, ನೆನಪಿಟ್ಕೊಳ್ಳಿ. ಸೊ ಅವರು ಕಾನೂನಿನ ಅಡಿಯಲ್ಲಿ ಸಮಾನರಲ್ಲಿ ಬರಂಗಿಲ್ಲ.
ಸೊ ಇಬ್ಬರಿಗೆ ಇರೋದು ಆ ಒಂದು, ಅದು ಬಿಟ್ರೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಎಲ್ಲರಿಗೂ ಈಕ್ವಲ್ ಆಗಿ ಕೊಡುತ್ತೆ ನಮ್ಮ ದೇಶದ ಸಂವಿಧಾನ. ಎಲ್ಲರಿಗೂ ಕಾನೂನಿನಲ್ಲಿ ಸಮಾನರು ಅಂತ ಹೇಳುತ್ತೆ. ಬಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರು ಬರಂಗಿಲ್ಲ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ರಾಜ್ಯಪಾಲರ ಒಂದು ಅಧಿಕಾರ ಮತ್ತು ಕಾರ್ಯಗಳು, ಏನ್ ಕೆಲಸ ಮಾಡ್ತಾರೆ, ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ಗವರ್ನರ್. ನೋಡಿ, ಒಂದೇದು ಶಾಸನೀಯ ಅಧಿಕಾರ. ಈ ಒಂದು ಶಾಸನೀಯ ಅಧಿಕಾರದಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂದ್ರೆ, ಒಂದೇದು ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಹೊಂದಿರ್ತಾರೆ. ಅಂದ್ರೆ ಏನು ಅಧಿವೇಶನ ನಡೀತಲ್ಲ ವರ್ಷಕ್ಕೆ 2 ಬಾರಿ, 6 ತಿಂಗಳಿಗೊಮ್ಮೆ ವರ್ಷಕ್ಕೆ 2 ಬಾರಿ ಏನು ಅಧಿವೇಶನ ನಡೀತಲ್ಲ, ಯಾವ ಅಧಿವೇಶನ, ಒಂದು ಬಜೆಟ್ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ. ನೆಕ್ಸ್ಟ್ ಮಂತ್ ಬರುತ್ತೆ ಚಳಿಗಾಲ ಅಧಿವೇಶನ, ನೆಕ್ಸ್ಟ್ ಮಂತ್ ಬೆಳಗಾವಲ್ಲಿ ಮಾಡ್ತಾರೆ. ಸೊ ಈ ಒಂದು ಅಧಿವೇಶನವನ್ನು ಕರೆಯುವ ಮತ್ತು ಮುಂದೂಡುವ ಮತ್ತು ಮುಖ್ಯಮಂತ್ರಿಯ ಒಂದು ಸಲಹೆ ಮೇರೆಗೆ ಅವಧಿಗಿಂತ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗಿದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಸರಿ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಮಸೂದೆಗೆ ಸಂಬಂಧಪಟ್ಟಂತೆ ಶಾಸಕಾಂಗಕ್ಕೆ ಸಂದೇಶವನ್ನು ಕಳಿಸ್ತಕ್ಕಂಥ ಅಧಿಕಾರ ಇದೆ. ಸಂದೇಶವನ್ನು ಕಳಿಸ್ತಕ್ಕಂಥ ಅಥವಾ ಅದಕ್ಕೆ ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಸೊ ನೆಕ್ಸ್ಟ್, ವಿಧಾನಸಭೆ ನಡೆದ ನಂತರದ ಪ್ರಥಮ ಅಧಿವೇಶನ, ವಿಧಾನಸಭೆ ನಡೆದ ಪ್ರಥಮ ಅಧಿವೇಶನ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆಮೇಲೆ ಪ್ರತಿ ವರ್ಷದ ಮೊದಲ ಅಧಿವೇಶನ ಬಜೆಟ್ ಅಧಿವೇಶನ, ಆ 2 ಅಧಿವೇಶನವನ್ನು ಕುರಿತು, ಆ 2 ಅಧಿವೇಶನದಲ್ಲಿ ಉಭಯ ಸದನಗಳ ಸದಸ್ಯರನ್ನು ಕುರಿತು ಮಾತನಾಡುವ ಹಕ್ಕನ್ನು ರಾಜ್ಯಪಾಲರಿಗಿದೆ. ಯಾವಾಗ? ಚುನಾವಣೆ ನಂತರ, ವಿಧಾನಸಭೆ ಚುನಾವಣೆ ನಂತರ ಮತ್ತು ವರ್ಷದ ಪ್ರಥಮ ಅಧಿವೇಶನ, ಈ 2 ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಉಭಯ ಸದನ ಅಂದ್ರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ, ಆ 2 ಸದನಗಳ ಸದಸ್ಯರನ್ನು ಕುರಿತು ಉದ್ದೇಶಿಸಿ ಮಾತನಾಡ್ತಾರೆ. ಸೊ ಅದಕ್ಕೆ ನಾವು ರಾಜ್ಯಪಾಲರ ಭಾಷಣ ಅಂತ ಕರಿತೀವಿ. ಯೂಶುವಲಿ ಇದನ್ನ ಮಂತ್ರಿಮಂಡಲ ಸಿದ್ಧಪಡಿಸುತ್ತೆ. ಇದರಲ್ಲಿ ಏನಿರುತ್ತಂದ್ರೆ, ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮಗಳು, ಸಾಧನೆಗಳನ್ನು ರಾಜ್ಯಪಾಲರು ವಿವರಿಸ್ತಾರೆ. ನೆಕ್ಸ್ಟ್, ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನು ನಾಮಕರಣ ಮಾಡ್ತಾರೆ. ನೋಡಿ, ಯಾವುದೇ ಕ್ಷೇತ್ರಗಳಂದ್ರೆ ಕಲೆ ಇರ್ಬೋದು, ವಿಜ್ಞಾನ, ಸಮಾಜ ಸೇವೆ, ಸಾಹಿತ್ಯ, ವಿಜ್ಞಾನ, ಆಮೇಲೆ ಸಹಕಾರ ಸಂಘ, ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಜನರನ್ನು, ಅದೆಷ್ಟು 1/6 ಜನರನ್ನು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ, ನೆನಪಿಟ್ಕೊಳ್ಳಿ. ಟೋಟಲ್ ಸ್ಟ್ರೆಂತ್ ನಮ್ದು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡುವ ಅಧಿಕಾರ ಇದೆ. ಟೋಟಲ್ ವಿಧಾನ ಪರಿಷತ್ತಿನ ಸ್ಟ್ರೆಂತ್ ಬಂದ್ಬಿಟ್ಟು 75. ಅದರಲ್ಲಿ 64 ಬೇರೆ ಬೇರೆ ಕ್ಷೇತ್ರಗಳಿಂದ ಎಲೆಕ್ಟ್ ಆಗ್ತಾರೆ. 11 ಜನ ಸದಸ್ಯರನ್ನು ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಸೂದೆಗೆ ಸಹಿ ಮಾಡುವ ಅಧಿಕಾರ ಇದೆ. ಅದಕ್ಕೆ ವಿಟೋ ಪವರ್ ಅಂತ ಕರಿತೀವಿ ನಾವು. ನೋಡಿ, ಸಾಮಾನ್ಯ ಮಸೂದೆ ಮೇಲೆ ರಾಜ್ಯಪಾಲರು ಏನ್ ಮಾಡ್ಬೋದು ಅಂದ್ರೆ ಸಹಿ ಮಾಡ್ಬೋದು, ಅಥವಾ ಮರುಪರಿಶೀಲನೆಗೆ ಅದು ವಾಪಸ್ ಕಳಿಸ್ಬೋದು ಶಾಸಕಾಂಗಕ್ಕೆ, ಮರುಪರಿಶೀಲನೆಗೆ, ಅಥವಾ ತಿರಸ್ಕಾರ ಮಾಡ್ಬೋದು. ಸಾಮಾನ್ಯ ಮಸೂದೆಗೆ ಮರುಪರಿಶೀಲನೆ ಕಳಿಸಿದಾಗ ಅಲ್ಲಿ ರಾಜ್ಯ ಶಾಸಕಾಂಗ ಅದಕ್ಕೆ ತಿದ್ದುಪಡಿ ಮಾಡಿನೋ ಅಥವಾ ಮಾಡದೆ ಮತ್ತೆ ರಾಜ್ಯಪಾಲರಿಗೆ ಕಳಿಸಿದೆ ಅಂದ್ರೆ ಸೆಕೆಂಡ್ ಟೈಮ್ ರಾಜ್ಯಪಾಲರು ಅದಕ್ಕೆ ಸಹಿ ಮಾಡಲೇಬೇಕು. ಸೆಕೆಂಡ್ ಟೈಮು ಸಾಮಾನ್ಯ ಮಸೂದೆಗೆ ಸಹಿ ಮಾಡಲೇಬೇಕು. ಹಣಕಾಸು ಮಸೂದೆ ಬಂದ್ಬಿಟ್ಟು ಅದನ್ನ ತಿರಸ್ಕಾರ ಮಾಡಬಹುದು ಅಥವಾ ಸಹಿ ಮಾಡಬಹುದು, ಆದ್ರೆ ಮರುಪರಿಶೀಲನೆಗೆ ಕಳ್ಸಕ್ ಬರಂಗಿಲ್ಲ ರಾಜ್ಯಪಾಲರು ಹಣಕಾಸು ಮಸೂದೆಯನ್ನ ಮರುಪರಿಶೀಲನೆಗೆ ಕಳ್ಸಕ್ ಬರಂಗಿಲ್ಲ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಏನು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ರಾಜ್ಯ ಶಾಸಕಾಂಗಗಳಲ್ಲಿ ಮಂಡನೆ ಮಾಡಕ್ ಬರಂಗಿಲ್ಲ. ಅದನ್ನ ಕೇವಲ ಸಂಸತ್ತು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತ್ರ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಾಡಕ್ ಬರುತ್ತೆ, ಮಸೂದೆಯನ್ನು ಮಂಡಿಸಕ್ ಬರುತ್ತೆ. ರಾಜ್ಯ ಶಾಸಕಾಂಗಗಳಲ್ಲಿ ಬರಲ್ಲ. ಸೊ ಇದು ವಿಟೋ ಅಧಿಕಾರದಲ್ಲಿ ಬರುತ್ತೆ. ನೆಕ್ಸ್ಟ್, ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥ ಅಧಿಕಾರ. ನೋಡಿ, ಆರ್ಟಿಕಲ್ 213 ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥ ಅಧಿಕಾರ ಇದೆ. ಸುಗ್ರೀವಾಜ್ಞೆ ಅಂದ್ರೆ ಕಾನೂನು ಹೊರಡಿಸ್ತಕ್ಕಂಥ ಅಧಿಕಾರ. ನೋಡಿ, ಯೂಶಲಿ ಕಾನೂನು ಯಾವ ತರ ಮಾಡ್ತಾರೆ ಅಂದ್ರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅವೆರಡು ಪಾಸ್ ಮಾಡ್ಬಿಟ್ಟು ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಜ್ಯಪಾಲರು ಸಹಿ ಮಾಡಿದ್ರೆ ಅದು ಕಾನೂನು ಆಗುತ್ತೆ. ಆದ್ರೆ ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ಒಂದು ಸದನ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಅಥವಾ 2 ಅಧಿವೇಶನಗಳು ಇಲ್ಲದೆ ಇದ್ದಾಗ, ಯಾಕಂದ್ರೆ ಒಂದು ಪಾಸ್ ಮಾಡಿ ಇನ್ನೊಂದು ಪಾಸ್ ಮಾಡಿದ್ರೆ ಅದು ಸಹಿ ಮಾಡಕ್ ಬರಂಗಿಲ್ಲ. ರಾಜ್ಯಪಾಲರು ಸಹಿ ಮಾಡ್ಬೇಕಂದ್ರೆ 2 ಅಧಿವೇಶನಗಳು ಪಾಸ್ ಮಾಡ್ಬೇಕು, ಅವಾಗ ಮಾತ್ರ ಕಾನೂನು ಆಗುತ್ತೆ. ಸೊ ಒಂದು ಅಧಿವೇಶನದಲ್ಲಿ ಇದ್ದು ಇನ್ನೊಂದು ಇಲ್ಲದೆ ಇದ್ದಾಗ ಅಥವಾ 2 ಇಲ್ಲದೆ ಇದ್ದಾಗ ರಾಜ್ಯಕ್ಕೆ ಏನಾದ್ರೂ ಕಾನೂನು ಮಾಡ್ಬೇಕು, ತುರ್ತು ಏನಾದ್ರೂ ಕಾನೂನು ಮಾಡ್ಬೇಕು ಅವಶ್ಯಕತೆ ಇದ್ದಾಗ ಏನ್ ಮಾಡ್ತಾರೆ, ರಾಜ್ಯಪಾಲರು ಸುಗ್ರೀವಾಜ್ಞೆನ ಹೊರಡಿಸ್ತಾರೆ.
ಅದು ಸುಗ್ರೀವಾಜ್ಞೆ ಕಾನೂನಿಗೆ ಇರುವಷ್ಟೇ ಮಹತ್ವ ಇದೆ. ಸುಗ್ರೀವಾಜ್ಞೆಗೆ ಕಾನೂನಿಗೆ ಏನು ಮಹತ್ವ ಇರುತ್ತೋ ಅದಕ್ಕೆ ಅಷ್ಟೇ ಮಹತ್ವ ಸುಗ್ರೀವಾಜ್ಞೆಗಿದೆ. ಆಮೇಲೆ ರಾಜ್ಯ ಶಾಸಕಾಂಗ ಯಾವ್ಯಾವ ವಿಷಯಗಳ ಮೇಲೆ ಕಾನೂನು ಮಾಡಬಹುದು ಆ ಎಲ್ಲಾ ವಿಷಯಗಳ ಮೇಲೆ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸಬಹುದು. ನೆಕ್ಸ್ಟ್ ಈ ಶಾಸಕಾಂಗ ಮರು ಅಧಿವೇಶನ ಸೇರಿದ 6 ವಾರದ ಒಳಗಡೆ ಆ ಸುಗ್ರೀವಾಜ್ಞೆಗೆ ಅನುಮೋದನೆ ಕೊಡಬೇಕಾಗತ್ತೆ. ಸೊ ಅಧಿವೇಶನ ಮತ್ತೆ ಸೇರುತ್ತಲ್ಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಸೇರಿ 6 ವಾರಗಳ ಒಳಗಡೆ ಅದಕ್ಕೆ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಟ್ಟಾಗ ಅದು ಕಂಟಿನ್ಯೂ ಆಗುತ್ತೆ. ಇಲ್ಲದೇ ಇದ್ರೆ ಅದು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ, ಸುಗ್ರೀವಾಜ್ಞೆ ಮಹತ್ವವನ್ನು ಕಳೆದುಕೊಳ್ಳುತ್ತೆ, ರದ್ದಾಗತ್ತೆ, ಕಂಟಿನ್ಯೂ ಆಗಲ್ಲ, ನೆನಪಿಟ್ಕೊಳ್ಳಿ. ಸೊ 6 ವಾರಗಳ ಒಳಗಡೆ ಅದಕ್ಕೆ ಅನುಮೋದನೆ ಕೊಡಬೇಕಾಗುತ್ತೆ ರಾಜ್ಯ ಶಾಸಕಗಳು. ಸೊ ಅದು ಸುಗ್ರೀವಾಜ್ಞೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನು ರಾಜ್ಯ ಶಾಸಕಗಳು ಮಸೂದೆಯನ್ನು ಕಳಿಸ್ತಾರೋ ರಾಜ್ಯಪಾಲರಿಗೆ ಸಹಿ ಮಾಡಕ್ಕೆ, ಆವಾಗ ರಾಜ್ಯಪಾಲರು ಸಹಿ ಮಾಡದೆ ಆರ್ಟಿಕಲ್ 200 ನೆನಪಿಟ್ಕೊಳ್ಳಿ, ಆರ್ಟಿಕಲ್ 200 ಪ್ರಕಾರ ಅದನ್ನ ರಾಷ್ಟ್ರಪತಿಯವರ ಅನುಮೋದನೆಗೆ ಕಾಯ್ದಿರಿಸತಕ್ಕಂಥ ಅಧಿಕಾರ ಇದೆ. ಆರ್ಟಿಕಲ್ 200 ಪ್ರಕಾರ ರಾಷ್ಟ್ರಪತಿಯವರಿಗೆ ವರ್ಗಾವಣೆ ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ ಕಾಯ್ದಿರಿಸುತ್ತೆ ಆ ಮಸೂದೆಯನ್ನು, ತಾನು ಸಹಿ ಮಾಡದೆ ರಾಷ್ಟ್ರಪತಿಯವರು ಕಳಿಸ್ಕೊಡುತ್ತೆ ಆರ್ಟಿಕಲ್ 200 ಪ್ರಕಾರ. ಸೊ ಇದೆಲ್ಲ ಇದರಲ್ಲೇ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯ ಸ್ಥಾನಗಳು ಏಕಕಾಲದಲ್ಲಿ ಖಾಲಿ ಇದ್ದಾಗ ಸದನದ ಕಾರ್ಯಕಲಾಪ ವಹಿಸಲು ಅಲ್ಲಿರ್ತಕ್ಕಂಥ ಹಿರಿಯ ಸದಸ್ಯರನ್ನು ಹಂಗಾಮಿ ಸಭಾಪತಿಯಾಗಿ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ, ನೆನಪಿಟ್ಕೊಳ್ಳಿ. ಅಂದ್ರೆ ಹಂಗಾಮಿ ಸಭಾಪತಿಯಾಗಿ ನೇಮಕ ಮಾಡ್ತಾರೆ. ಸೀಟ್ ಖಾಲಿ ಇದ್ದಾಗ ಸಭಾಪತಿ ಮತ್ತು ಉಪಸಭಾಪತಿ ಎರಡು ಖಾಲಿ ಇದ್ದಾಗ ಒಬ್ಬ ವ್ಯಕ್ತಿಯನ್ನು, ಹಿರಿಯ ಸದಸ್ಯರನ್ನು ಸಭಾಪತಿಯಾಗಿ ರಾಜ್ಯಪಾಲರು ಹಂಗಾಮಿಗೆ ನೇಮಕ ಮಾಡ್ತಾರೆ. ಅದೇ ತರ ವಿಧಾನಸಭೆಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅವೆರಡೂ ಸ್ಥಾನಗಳು ಏಕಕಾಲದಲ್ಲಿ ಖಾಲಿ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ಕಾರ್ಯಕಲಾಪದ ಅಧ್ಯಕ್ಷತೆ ವಹಿಸೋಗೋಸ್ಕರ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇದೆ, ನೆನಪಿಟ್ಕೊಳ್ಳಿ. ಇದು ಶಾಸನೀಯ ಅಧಿಕಾರದಲ್ಲಿ ಬರುತ್ತೆ. ನೆಕ್ಸ್ಟ್ ಕಾರ್ಯಾಂಗಿ ಅಧಿಕಾರ ನೋಡಿ, ಆರ್ಟಿಕಲ್ 154 ಪ್ರಕಾರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಇರ್ತಾರೆ. ಆದ್ರೆ ಅವರು ನೈಜ ಮುಖ್ಯಸ್ಥರಾಗಿ ಕೆಲಸ ಮಾಡಂಗಿಲ್ಲ, ಅವರು ಕೇವಲ ನಾಮ ಮಾತ್ರ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ನೈಜ ಮುಖ್ಯಸ್ಥರಾಗಿ ಮತ್ತು ರಾಜ್ಯದ ಸಮಸ್ತ ಆಡಳಿತವನ್ನು ನೋಡ್ಕೊಳ್ಳೋದು ಯಾರಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು. ಸೊ ಅವ್ರು ಹೇಳಿದ ಹಾಗೆ ರಾಜ್ಯಪಾಲರು ಕೇಳಬೇಕಾಗತ್ತೆ. ಅದಕ್ಕೆ ಆಮೇಲೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ ರಾಜ್ಯಪಾಲರ ಹೆಸರಿನಲ್ಲಿ ಎಲ್ಲಾ ಒಂದು ಕಾರ್ಯನಿರ್ವಾಹಕ ಅಧಿಕಾರವನ್ನು, ಕಾರ್ಯಾಂಗದ ಅಧಿಕಾರವನ್ನು ರಾಜ್ಯಪಾಲರ ಹೆಸರಲ್ಲಿ ಮಾಡ್ತಾರೆ. ಅವ್ರು ನೆನಪಿಟ್ಕೊಳ್ಳಿ. ನೋಡಿ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರದ ಆಜ್ಞೆಗಳು, ಆದೇಶಗಳು ಮತ್ತು ಸುತ್ತೋಲೆಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ಹೊರಡಿಸ್ತಾರೆ ರಾಜ್ಯ ಸರ್ಕಾರ, ನೆನಪಿಟ್ಕೊಳ್ಳಿ. ನೋಡಿ ನೀವು ಯಾವ್ದಾದ್ರು ಸುತ್ತೋಲೆ ನೋಡಿ, ಯಾವ್ದಾದ್ರು ಅಬ್ಸರ್ವ್ ಮಾಡಿ, ಕೆಳಗಡೆ ಸಹಿ ಮಾಡ್ತಾರೆ ಯಾರೋ ಸೀನಿಯರ್ ಐ ಎಸ್ ಆಫೀಸರ್ ಅಥವಾ ಯಾರಾದ್ರೂ ಸಹಿ ಮಾಡಿರ್ತಾರೆ ಲೆಟರ್ಗಳಲ್ಲಿ. ಬಟ್ ಅಲ್ಲಿ ಬರ್ದಿರ್ತಾರೆ ನೋಡಿ ಬ್ರಾಕೆಟ್ ಅಲ್ಲಿ ರಾಜ್ಯಪಾಲರ ಪರವಾಗಿ ಅಥವಾ ರಾಜ್ಯಪಾಲರ ಆದೇಶದ ಅನುಸಾರವಾಗಿ ಅಂತ ಬರ್ದಿರ್ತಾರೆ, ನೆನಪಿಟ್ಕೊಳ್ಳಿ. ಅಂದ್ರೆ ಎಲ್ಲಾ ಸುತ್ತೋಲೆ ಆದೇಶಾಜ್ಞೆಗಳನ್ನು ರಾಜ್ಯಪಾಲರಲ್ಲಿ ಹೊರಡಿಸ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ರಾಷ್ಟ್ರಪತಿ ಆಡಳಿತ ಇದ್ದಾಗ, ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದಾಗ ಅಥವಾ ರಾಜ್ಯ ತುರ್ತುಪಡಿಸಿದಾಗ ರಾಷ್ಟ್ರಪತಿಯವರ ಪರವಾಗಿ ರಾಜ್ಯಪಾಲರು ಕಂಪ್ಲೀಟ್ ಆಗಿ ರಾಜ್ಯಾಡಳಿತವನ್ನು ನಡೆಸ್ತಾರೆ, ನೆನಪಿಟ್ಕೊಳ್ಳಿ. ಈ ಒಂದು ಕಾರ್ಯಾಂಗ ಅಧಿಕಾರದಲ್ಲಿ ಕಂಪ್ಲೀಟ್ ಆಗಿದೆ ಕಾರ್ಯಾಂಗದ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಅಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದಾಗ. ನೆಕ್ಸ್ಟ್ ಇದರಲ್ಲಿ ಏನ್ ಬರ್ತಾರೆ ಅಂದ್ರೆ ಮುಖ್ಯಮಂತ್ರಿಯನ್ನು ನೇಮಿಸುವ ಅಧಿಕಾರ. ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಿಸ್ತಾರೆ. ಯಾರು ವಿಧಾನಸಭೆಯಲ್ಲಿ ಏನು ಎಲೆಕ್ಷನ್ ನಡೀತೋ ಆ ಎಲೆಕ್ಷನ್ ಅಲ್ಲಿ ಯಾರು ಬಹುಮತ ಪಡೆದಿರ್ತಾರೋ ಅಂತ ಬಹುಮತ ಪಡೆದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸ್ತಾರೆ. ನೆಕ್ಸ್ಟ್ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಗಳನ್ನು ನೇಮಿಸ್ತಾರೆ. ಅದೇ ತರ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ಮಂತ್ರಿಗಳಿಂದ ರಾಜೀನಾಮೆಯನ್ನು ಪಡ್ಕೊಳ್ತಾರೆ ರಾಜ್ಯಪಾಲರು. ನೆಕ್ಸ್ಟ್ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ರಾಜ್ಯ ಮತ್ತೆ ಹಣಕಾಸು ಆಯೋಗದ ಅಧ್ಯಕ್ಷರು, ಸದಸ್ಯರು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಸದಸ್ಯರು, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು. ಸೊ ಆಮೇಲೆ ಇವರೆಲ್ಲರನ್ನು ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಇವೆಲ್ಲರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಯಾವ ಬೇಸ್ ಮೇಲೆ ಅಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲದ ಒಂದು ಸಲಹೆ ಶಿಫಾರಸಿನ ಮೇರೆಗೆ ಇವರೆಲ್ಲರನ್ನು ನೇಮಕ ಮಾಡತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಎಲ್ಲರನ್ನು ನೇಮಕ ಮಾಡೋದೆ ಯಾರು? ಹಣಕಾಸು ಆಯೋಗ, ಚುನಾವಣಾ ಆಯೋಗ, ಮಾಹಿತಿ ಹಕ್ಕು ಆಯೋಗ, ನೆಕ್ಸ್ಟ್ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಸೊ ಅಡ್ವೊಕೇಟ್ ಜನರಲ್. ಸೊ ಎಲ್ಲರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಯಾಂಗೀಯ ಅಧಿಕಾರ.
ನೋಡಿ, ನ್ಯಾಯಾಂಗೀಯ ಅಧಿಕಾರದಲ್ಲಿ ಏನ್ ಬರ್ತಾರೆ ಅಂದ್ರೆ, ರಾಷ್ಟ್ರಪತಿಯವರು ಒಂದು ರಾಜ್ಯದ ಹೈಕೋರ್ಟ್ನ ನ್ಯಾಯಾಧೀಶರ ನೇಮಕ ಮಾಡೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ಮಾಡಿಬಿಟ್ಟು ರಾಷ್ಟ್ರಪತಿ ಅವರು ಹೈಕೋರ್ಟ್ನ ನ್ಯಾಯಾಧೀಶರು ನೇಮಕ ಮಾಡ್ತಾರೆ. ನೆಕ್ಸ್ಟ್, ನ್ಯಾಯಾಲಯವು ಒಬ್ಬ ಅಪರಾಧಿಗೆ ನೀಡಿದ ಶಿಕ್ಷೆಯನ್ನು ಕಡಿಮೆ ಮಾಡುವ, ರದ್ದುಪಡಿಸುವ ಮತ್ತು ಆ ಶಿಕ್ಷೆಯನ್ನು ಬದಲಾಯಿಸುವ ಅಧಿಕಾರ, ಚೇಂಜಸ್ ಮಾಡುವ, ಮಾರ್ಪಾಡು ಮಾಡೋ ಅಧಿಕಾರ ರಾಜ್ಯಪಾಲರಿಗಿದೆ. ಆದ್ರೆ ಮರಣದಂಡನೆಯನ್ನು ರದ್ದು ಮಾಡೋ ಅಧಿಕಾರ ಇಲ್ಲ. ನಮ್ಮ ದೇಶದಲ್ಲಿ ಮರಣದಂಡನೆಯನ್ನು ರದ್ದು ಮಾಡೋ ಅಧಿಕಾರ, ಏಕೈಕ ಅಧಿಕಾರ ಇರೋದು ರಾಷ್ಟ್ರಪತಿಯವರಿಗೆ. ಬಟ್ ರಾಜ್ಯಪಾಲರು ಏನ್ ಮಾಡ್ಬೋದು ಅಂದ್ರೆ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ನೆನಪಿಟ್ಕೊಳ್ಳಿ, ರಾಜ್ಯಪಾಲರು ಮರಣದಂಡನೆಯನ್ನು ರದ್ದು ಮಾಡೋ ಅಧಿಕಾರ ಇಲ್ಲ. ಆದರೆ ಮರಣದಂಡನೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಅಥವಾ ಬೇರೆ ಶಿಕ್ಷೆಯಾಗಿ ಪರಿವರ್ತಿಸುವ ಅಧಿಕಾರ ಇದೆ ರಾಜ್ಯಪಾಲರಿಗೆ. ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಈ ಒಂದು ನ್ಯಾಯಾಂಗೀಯ ಅಧಿಕಾರದಲ್ಲಿ ಮತ್ತೇನು ಬರ್ತಾವ ಅಂದ್ರೆ, ರಾಜ್ಯ ಸರ್ಕಾರದ ಕಾನೂನು ಅಧಿಕಾರಿ ಅಥವಾ ರಾಜ್ಯದ ಉನ್ನತ ಕಾನೂನು ಅಧಿಕಾರಿ, ರಾಜ್ಯ ಸರ್ಕಾರದ ಸಲಹೆಗಾರರಂತ ನಾವೇನು ಕರಿತೀವಲ್ಲ, ಅಡ್ವೊಕೇಟ್ ಜನರಲ್, ಅವರನ್ನು ಆರ್ಟಿಕಲ್ 165 ಅಡಿಯಲ್ಲಿ, ಆರ್ಟಿಕಲ್ 165 ಪ್ರಕಾರ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಡ್ವೊಕೇಟ್ ಜನರಲ್ನು. ನೆಕ್ಸ್ಟ್, ಕಾನೂನು ಮತ್ತು ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟಿನ ಒಂದು ಸಲಹೆ ಕೇಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಸಲಹೆ ಕೇಳ್ತಾರೆ, ಬಟ್ ಆ ಸಲಹೆಯನ್ನು ಒಪ್ಕೋಬೇಕಂತೇನಿಲ್ಲ, ಬಟ್ ಸಲಹೆ ಕೇಳುವ ಅಧಿಕಾರ ರಾಜ್ಯಪಾಲರಿಗಿದೆ. ಈ ಒಂದು ನ್ಯಾಯಾಂಗ ಅಧಿಕಾರದಲ್ಲಿ ಬರ್ತಾವೆ ಎಲ್ಲವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಣಕಾಸಿನ ಅಧಿಕಾರ. ನೋಡಿ, ಹಣಕಾಸಿನ ಅಧಿಕಾರದಲ್ಲಿ ಇಲ್ಲಿ ಏನೇನು ಪವರ್ಸ್ ಇರ್ತಾವ ಅಂದ್ರೆ, ರಾಜ್ಯಪಾಲರಿಗೆ ಹಣಕಾಸು ಮಸೂದೆಯನ್ನು ರಾಜ್ಯಪಾಲರ ಒಂದು ಅನುಮತಿಯೊಂದಿಗೆ ವಿಧಾನಸಭೆಯಲ್ಲಿ ಮಂಡಿಸಬೇಕು. ನೆನಪಿಕೊಳ್ಳಿ, ವಿಧಾನಸಭೆಯಲ್ಲಿ ಮಂಡಿಸೋಕ್ಕಿಂತ ಮುಂಚೆ ರಾಜ್ಯಪಾಲರ ಒಂದು ಪರ್ಮಿಷನ್ ಪಡ್ಕೋಬೇಕು. ನೆಕ್ಸ್ಟ್, ಈ ಒಂದು ಹಣಕಾಸು ಮಸೂದೆ ಅಂದ್ರೆ ನಾವು ಮುಂಗಡ ಪತ್ರ ಅಂತ ಕರಿತೀವಲ್ಲ, ಸೊ ಅಥವಾ ಬಜೆಟ್, ಇದು ಒಂದು ಶಾಸಕಾಂಗದ ಅನುಮತಿ ಪಡ್ಕೊಳ್ತಕ್ಕಂಥ ಜವಾಬ್ದಾರಿ ಅದು ರಾಜ್ಯಪಾಲರಿಗಿದೆ. ಅಂದ್ರೆ ಪಡ್ಕೋಬೇಕು, ರಾಜ್ಯಪಾಲರು ಶಾಸಕಾಂಗದ ಅನುಮತಿ ಸಿಗೋ ಹಾಗೆ ಮಾಡುವಂತ ಅಧಿಕಾರ ಇದೆ. ಮುಂಗಡ ಪತ್ರ, ಬಜೆಟ್ ಅಂತ ಕರಿತಲ್ಲ, ಅದು ಅನುಮತಿನೇ ಆಗಿ ನೋಡ್ಕೊಳ್ಳುವ ಜವಾಬ್ದಾರಿ ರಾಜ್ಯಪಾಲರದಿದೆ. ನೆಕ್ಸ್ಟ್, ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ಇದೆ ರಾಜ್ಯಪಾಲರಿಗೆ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್, ಹಣಕಾಸು ಆಯೋಗದಿಂದ ಒಂದು ವರದಿ ಅಥವಾ ಸಲಹೆಯನ್ನು ಕೇಳ್ತಕ್ಕಂಥ ಅಧಿಕಾರ ಇದೆ. ನೆಕ್ಸ್ಟ್, ರಾಜ್ಯದ ಒಂದು ಸಂಚಿತ ನಿಧಿ ರಾಜ್ಯಪಾಲರ ಕೈಯಲ್ಲಿದೆ. ಸೊ ಆ ಸಂಚಿತ ನಿಧಿಯಿಂದ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರ ಒಂದು ವೇತನವನ್ನು ಕೊಡ್ತಾರೆ. ಅದೇ ತರ ರಾಜ್ಯ ತುರ್ತು ನಿಧಿ ಅದು ರಾಜ್ಯಪಾಲರ ಕೈಯಲ್ಲಿದೆ. ಆ ತುರ್ತು ನಿಧಿಯಿಂದ ಏನಾದ್ರೂ ನೈಸರ್ಗಿಕ ವಿಪೋಗಗಳಾದ ಭೂಕಂಪ ಇರ್ಬೋದು, ನೆರೆ ಇರ್ಬೋದು, ಪ್ರವಾಹ ಇರ್ಬೋದು, ಬರಗಾಲ ಇರ್ಬೋದು, ಇಂಥವೇನಾದ್ರೂ ಘಟನೆಗಳು ನಡೆದ್ರೆ, ನೈಸರ್ಗಿಕ ವಿಕೋಪಗಳು ಏನಾದ್ರೂ ನಡೆದ್ರೆ, ಸೊ ಈ ಒಂದು ತುರ್ತು ನಿಧಿಯಿಂದ ಹಣವನ್ನು ವ್ಯಯಿಸ್ತಾರೆ. ಸೊ ಆ ತುರ್ತು ನಿಧಿ ರಾಜ್ಯಪಾಲರ ಕೈಲಿರುತ್ತೆ. ಅದೇ ತರ ರಾಜ್ಯಪಾಲರ ಒಂದು ಅನುಮತಿ ಇಲ್ಲದೆ ಯಾವುದೇ ಅನುದಾನಕ್ಕೆ ಬೇಡಿಕೆ ಇಡೋ ಹಾಗೆ ಬರಂಗಿಲ್ಲ ರಾಜ್ಯಪಾಲ ಅನುಮತಿ ಇಲ್ಲದೆ. ಸೊ ಇದಿಷ್ಟು ಒಂದು ಹಣಕಾಸಿನ ಅಧಿಕಾರದಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿವೇಚನಾಧಿಕಾರಿಗಳು. ನೋಡಿ, ವಿವೇಚನಾಧಿಕಾರ ಅಂದ್ರೆ ಸ್ವತಃ ತಗೊಳ್ಳೋ ಡಿಸಿಷನ್, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಅವರ ಒಂದು ಸಲಹೆ ಇಲ್ಲದೆ ಸ್ವತಃ ತಗೊಳ್ಳೋ ನಿರ್ಧಾರಕ್ಕೆ ನಾವು ವಿವೇಚನಾಧಿಕಾರ ಅಂತ ಕರಿತೀವಿ. ಈ ವಿವೇಚನಾಧಿಕಾರ ಡಿಫ್ರೆನ್ಸ್ ಇಲ್ಲಿ ಹೇಳ್ತದೆ ನೋಡಿ, ಇಲ್ಲಿ ಬರುತ್ತೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಒಂದು ಮೇನ್ ಡಿಫ್ರೆನ್ಸ್ ಅಂದ್ರೆ, ರಾಷ್ಟ್ರಪತಿಯವರಿಗೆ ಕೇವಲ ಸಾಂದರ್ಭಿಕ ವಿವೇಚನಾಧಿಕಾರ ಇದೆ. ಆದರೆ ರಾಜ್ಯಪಾಲರಿಗೆ ಬಂದ್ಬಿಟ್ಟು ಸಾಂದರ್ಭಿಕ ವಿವೇಚನಾಧಿಕಾರ ಜೊತೆಗೆ ಸಂವಿಧಾನಾತ್ಮಕ ವಿವೇಚನಾಧಿಕಾರ ಇದೆ. ಸೊ ಅವೆರಡನ್ನು ಹೇಳ್ತೀನಿ ನೋಡಿ. ಒಂದೇದು ಸಂವಿಧಾನಾತ್ಮಕ ವಿವೇಚನಾಧಿಕಾರದಲ್ಲಿ ಯಾವ್ಯಾವ ಬರ್ತಾವಂದ್ರೆ, ನೋಡಿ, ಆರ್ಟಿಕಲ್ 200 ಪ್ರಕಾರ ರಾಜ್ಯ ಶಾಸಕಾಂಗ ಮಂಡಿಸ್ತಕ್ಕಂಥ ಮಸೂದೆಗೆ ಸಹಿ ಮಾಡದೆ ಅದನ್ನ ರಾಷ್ಟ್ರಪತಿಯವರಿಗೆ ವರ್ಗಾವಣೆ ಮಾಡ್ತಕ್ಕಂಥ, ರಾಷ್ಟ್ರಪತಿಯವರಿಗೆ ಕಾಯ್ದಿರಿಸ್ತಕ್ಕಂಥ ಅಧಿಕಾರ ಇದೆ. ಅದಕ್ಕೆ ಸಂವಿಧಾನಾತ್ಮಕ ವಿವೇಚನಾಧಿಕಾರ ಅಂತ ಕರಿತೀವಿ. ನೆಕ್ಸ್ಟ್, ಆರ್ಟಿಕಲ್ 356 ಪ್ರಕಾರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡ್ಬೇಕಂತ ಬಿಟ್ಟು ರಾಷ್ಟ್ರಪತಿಯವರಿಗೆ ವರದಿ ಸಲ್ಲಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ, ಆರ್ಟಿಕಲ್ 356 ಪ್ರಕಾರ. ನೆಕ್ಸ್ಟ್, ಪಕ್ಕದ ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಾರರಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ. ಸೊ ಪಕ್ಕದ ಒಂದು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಾರರಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ, ಅದಕ್ಕೆ ನಾವು ಸಂವಿಧಾನಾತ್ಮಕ ಅಧಿಕಾರ ಅಂತ ಕರಿತೀವಿ. ಅದೇ ತರ ಮಂತ್ರಿ ಮಂಡಲಕ್ಕೆ ಏನಾದ್ರು ಸಲಹೆ ಸಂದೇಶ ಕೇಳ್ತಕ್ಕಂಥ ಅಧಿಕಾರ, ಮಂತ್ರಿ ಮಂಡಲದಿಂದ ವರದಿ ತಗೊಳ್ತಕ್ಕಂಥ ಅಧಿಕಾರ, ವರದಿ ಪಡ್ಕೊಳ್ತಕ್ಕಂಥ ಅಧಿಕಾರ ಮಂತ್ರಿಗಳಿಂದ, ಸಚಿವ ಸಂಪುಟದಿಂದ. ಸೊ ಅದು ಕೂಡ ಸಂವಿಧಾನಾತ್ಮಕ ಅಧಿಕಾರದಲ್ಲಿ ಬರುತ್ತೆ. ಸಾರಿ. ನೆಕ್ಸ್ಟ್,
ಸಾಂದರ್ಭಿಕ ವಿವೇಚನಾಧಿಕಾರ ನೋಡಿ, ಸಾಂದರ್ಭಿಕ ವಿವೇಚನಾಧಿಕಾರ ಅಂದ್ರೆ ಈಗ ವಿಧಾನಸಭೆ ಎಲೆಕ್ಷನ್ ನಡೀತವೆ. ಆ ಎಲೆಕ್ಷನ್ ಅಲ್ಲಿ ಯಾವುದೇ ಪಕ್ಷ ಬಹುಮತ ಬರಂಗಿಲ್ಲ. ಆದ್ರೆ ಅತಿ ದೊಡ್ಡ ಪಕ್ಷವಾಗಿ ಯಾರು ಹೊರಹೊಮ್ಮಿರುತ್ತೋ ಆ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಯಾವುದೇ ಪಕ್ಷ ಅಧಿಕಾರ ಬರದೇ ಇದ್ದಾಗ, ಬಹುಮತ ಪಡೆದೇ ಇದ್ದಾಗ, ಸ್ವತಂತ್ರವಾಗಿ ಮೆಜಾರಿಟಿ ಪಡೆದೇ ಇದ್ದಾಗ, ಮೆಜಾರಿಟಿ ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ಸೀಟ್ ಪಡೆದ್ರೆ ಅದು ಮೆಜಾರಿಟಿ ಆಗುತ್ತೆ. ಅರ್ಧಕ್ಕಿಂತ ಹೆಚ್ಚು ಪಡಿಲೇ ಇಲ್ಲ, ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಅವಾಗ ಅತಿ ದೊಡ್ಡ ಪಕ್ಷ ಅಂತ ಕರಿತೀವಿ ನಾವು. ಅದಕ್ಕೆ ಅತಿ ದೊಡ್ಡ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಸೊ ಆಮೇಲೆ ಅವರು ಒಂದಿಷ್ಟು ನಿರ್ದಿಷ್ಟ ಕಾಲಾವಧಿ ಕೊಡ್ತಾರೆ ಬಹುಮತ ಪಡಿಸಕ್ಕೆ. ಅದು ಬೇರೆ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಶ್ವಾಸ ಮತವನ್ನು ಕಳೆದುಕೊಂಡಿರ್ತಕ್ಕಂಥ ಮಂತ್ರಿಮಂಡಲವನ್ನು ವಜಾ ಮಾಡ್ತಕ್ಕಂಥ ಅಧಿಕಾರ. ವಿಶ್ವಾಸ ಮತ ಅಂದ್ರೆ ಸಂಖ್ಯಾಬಲ ಕಡಿಮೆ ಇದ್ದಾಗ, ಕುಸಿದಾಗ, ಸೊ ಆ ಒಂದು ಮಂತ್ರಿಮಂಡಲವನ್ನು ವಜಾ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಸೊ ನೆಕ್ಸ್ಟ್ ಒಂದು ಸಂಖ್ಯಾಬಲ ಅಂದ್ರೆ ವಿಶ್ವಾಸ ಮತವನ್ನು ಕಳೆದುಕೊಂಡಿರ್ತಕ್ಕಂಥ ವಿಧಾನಸಭೆಯನ್ನು ವಿಸರ್ಜಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಇದು ಸಾಂದರ್ಭಿಕ ವಿವೇಚನದಲ್ಲಿ ಬರುತ್ತೆ. ಸೊ ಇದಿಷ್ಟು ರಾಜ್ಯಪಾಲರ ಅಧಿಕಾರ. ನೋಡಿ, ರಾಜ್ಯಪಾಲರು ಒಂದು ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿ ಮತ್ತು ಹಿರಿಯರಾಗಿ ಒಂದು ಮುಖ್ಯಮಂತ್ರಿಗಳಿಗೆ ಅಥವಾ ಸಚಿವ ಸಂಪುಟಕ್ಕೆ ಸಲಹೆ ಕೊಡ್ತಕ್ಕಂಥ ಅಥವಾ ಸ್ನೇಹಿತರಾಗಿ, ಮಾರ್ಗದರ್ಶಕರಾಗಿ, ವಿಮರ್ಶಕರಾಗಿ ಕೆಲಸ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಒಂದು ರಾಜ್ಯದ ಒಂದು ಅಭಿವೃದ್ಧಿ, ಬೆಳವಣಿಗೆ, ಸಂವಿಧಾನದ ಮೌಲ್ಯಗಳು ಎತ್ತಿಡಿಯೋಕೆ ರಾಜ್ಯಪಾಲರ ಪಾತ್ರ ಪ್ರಮುಖ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ರಾಜ್ಯಪಾಲರ ಟಾಪಿಕ್. ಧನ್ಯವಾದಗಳು.